ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸುವುದರ ಜೊತೆಗೆ ಆರೋಪಿಗೆ ತ್ವರಿತವಾಗಿ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ತಾಲೂಕು ವೀರಶೈವ ಲಿಂಗಾಯತ ಮುಖಂಡ ಆರ್.ಎಂ. ಚಂದ್ರಶೇಖರ್ ಮೂರ್ತಿ ಒತ್ತಾಯಿಸಿದರು. ಪಟ್ಟಣದಲ್ಲಿ ಸೋಮವಾರ ನೇಹಾ ಹಿರೇಮಠ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಅರ್ಪಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ಇಂತಹ ಅಮಾನವೀಯ ಕೃತ್ಯ ನಡೆದಿದ್ದರೂ ರಾಜ್ಯ ಸರ್ಕಾರದ ಪ್ರಮುಖ ಹುದ್ದೆಗಳಲ್ಲಿರುವವರು ಪ್ರಕರಣವನ್ನು ತಾತ್ಸಾರ ಮನೋಭಾವದಿಂದ ಮಾತನಾಡುವ ಮೂಲಕ ವೀರಶೈವ ಸಮುದಾಯಕ್ಕೆ ಅಪಮಾನ ಮಾಡಿದೆ. ಈ ವಿಷಯವಾಗಿ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಂಘಟಿತಗೊಳಿಸಲು ಸಮುದಾಯದ ಮುಖಂಡರು ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಹತ್ತಾರು ವಾಹನಗಳಲ್ಲಿ ತೆರಳುತ್ತಿದ್ದೇವೆ ಎಂದರು. ಚಿಕ್ಕಮಗಳೂರು ಪುಟ್ಟಬುದಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳ ಮೇಲೆ ದೌರ್ಜನ್ಯ ಸೇರಿದಂತೆ ಕೊಲೆ ಪ್ರಕರಣಗಳು ನಡೆಯುತ್ತಿದ್ದು, ಯುವತಿಯನ್ನು ಕಾಲೇಜು ಆವರಣದಲ್ಲಿ ಅಮಾನವೀಯವಾಗಿ ಕೊಲೆ ಮಾಡಲಾಗಿದೆ ಎಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಎಂಬುದು ತಿಳಿಯುತ್ತದೆ ಎಂದರು. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಈ ಘಟನೆಯನ್ನು ಸಮರ್ಥಿಸಿಕೊಳ್ಳುವ ರೀತಿ ಹೇಳಿಕೆ ನೀಡಿದ್ದು, ರಾಜ್ಯದ ಜನತೆಗೆ ರಕ್ಷಣೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಈ ಕೂಡಲೇ ಹತ್ಯೆ ಮಾಡಿರುವ ಕ್ರೂರಿ ಫಯಾಜ್ನನ್ನು ಕಠಿಣ ಶಿಕ್ಷಣೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಸುಮಾರು 30ಕ್ಕೂ ಹೆಚ್ಚು ಕಾರುಗಳಲ್ಲಿ ಸಮುದಾಯದ ಮುಖಂಡರು ನೇಹಾ ಹಿರೇಮಠ್ ಹತ್ಯೆ ಹಾಗೂ ಪ್ರಕರಣವನ್ನು ಸಮರ್ಥಿಸಿಕೊಂಡಿರುವ ಸಿಎಂ ಮತ್ತು ಗೃಹ ಸಚಿವರ ಹೇಳಿಕೆಯನ್ನು ಖಂಡಿಸಿ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕುವ ಮೂಲಕ ಸಮಾಜದ ಒಗ್ಗಟ್ಟಿನ ಎಚ್ಚರಿಕೆ ಸಂದೇಶವನ್ನು ನೀಡಬೇಕೆಂಬ ಜಾಗೃತಿ ಮೂಡಿಸಲು ವಿವಿಧ ಗ್ರಾಮಗಳಲ್ಲಿ ತೆರಳಿದರು. ಮುಖಂಡರಾದ ಕುಂದೂರು ಮೂರ್ತಿ, ಜಗದೀಶ್ ಬಿಜಿಪುರದ ಪ್ರಭುಸ್ವಾಮಿ, ಡಿ ಹಲಸನಹಳ್ಳಿ ಗ್ರಾಮದ ತೊಟ್ಟಿಮನೆ ಚೆನ್ನಪ್ಪ, ಮಾಗನೂರು ವೃಷಭೇಂದ್ರಪ್ಪ, ನಂಜೇಗೌಡನ ದೊಡ್ಡಿ ಬಸಪ್ಪ ದೇವರು, ಸಂಶೆಟ್ಟಿಪುರ ಲೋಕೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿರುದ್ಧ ಈ ಒಂದು ಸರ್ಕಾರದ ವಿರುದ್ಧ ಒಂದು ಅರಿವು ಮೂಡಿಸಬೇಕು, ಈ ದೌರ್ಜನ್ಯ ಕೊನೆಗಾಣಬೇಕು ಅನ್ನುವಂಥ ಉದ್ದೇಶದಿಂದ ಸಮಾಜದ ಮುಖಂಡರೆಲ್ಲರೂ ಸಹ ನಮ್ಮ ತಾಲೂಕಿನಾದ್ಯಂತ ನಾವು ಪ್ರಸಾರ ಮಾಡಿ ಈ ಒಂದು ನೇಹಾ ಕೊಲೆಗೆ ಒಂದು ನ್ಯಾಯ ಸಿಗುವವರೆಗೂ ನಾವು ಖಂಡಿಸ್ತೇವೆ. ನಂತರದ ದಿನಗಳಲ್ಲಿ ಚುನಾವಣೆ ಇರೋದ್ರಿಂದ ಇವಾಗ 27ನೇ ತಾರೀಕು ಕಳ್ಕೊಂಡು ನಾವು ಒಂದು ದೊಡ್ಡದಾದಂತ ಒಂದು ಸಭೆನ ಮಾಡಿ ಮತ್ತೆ ಖಂಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನೇಹಾ ಹಿರೇಮಠ್ ಅವರನ್ನ ಅಮಾನುಷವಾಗಿ ದಾರುಣವಾಗಿ ಹತ್ಯೆ ಮಾಡಿರುತ್ತಾರೆ. ಆ ಹತ್ಯೆಯನ್ನ ನಾವು ವೀರಶೈವ ಮಹಾಸಭಾ ವತಿಯಿಂದ ಮಳವಳ್ಳಿ ತಾಲೂಕಿನ ಎಲ್ಲ ಸಮಸ್ತ ಲಿಂಗಾಯತ ಬಂಧುಗಳು ಅದನ್ನ ಖಂಡಿಸ್ತೇವೆ. ಸರ್ಕಾರ ಅದರ ಬಗ್ಗೆ ಆದಷ್ಟು ಜಾಗ್ರತೆ ಗಮನವಹಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಈ ವಿಷಯವಾಗಿ ನಮ್ಮ ವೀರಶೈವ ಮಹಾಸಭಾ ಜಿಲ್ಲಾ ರಾಜ್ಯಾದ್ಯಂತ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಚುನಾವಣೆ ಇರೋದ್ರಿಂದ ಅದನ್ನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಚುನಾವಣೆ ಆದ್ಮೇಲೆ ರಾಜ್ಯಾದ್ಯಂತ ಅದು ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ಅರಿವು ಮೂಡಿಸಲು ನಾವು ನಮ್ಮ ವೀರಶೈವ ಬಂಧುಗಳು ಈ ದಿನ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಗ್ರಾಮ ಲಿಂಗಾಯತರು ಇರುವ ಗ್ರಾಮಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ನಾವು ಪ್ರಚಾರ ಮಾಡಲು ಕೇಳ್ತಾ ಇದ್ದೇವೆ. ನಾವು ಏನು ಇಲ್ಲಿ ಸೇರಿದ್ದೀವಿ, ಈ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲ ಏನು ಪ್ರಜ್ಞಾವಂತ ಮತದಾರರು ಇದ್ದೀವೋ, ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತರ ಒಂದು ಸಂಘಟನೆಯಿಂದ ನಾವು ಪ್ರಜ್ಞಾವಂತರ ಇರೋದ್ರಿಂದ ನಾವು ನಮ್ಮ ಜನತೆ ಪ್ರಕರಣ ಹಾಗೂ ಎಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೀತಾ ಇರುವಂತ ಕೆಟ್ಟ ಪರಿಸ್ಥಿತಿ ವಿರುದ್ಧವಾಗಿ ನಾವು ಸಂಘಟನಾತ್ಮಕವಾಗಿ ನಮ್ಮ ಜನರನ್ನ ಜಾಗೃತಿಗೊಳಿಸಲು ನಾವೆಲ್ಲ ಸಂಘಟನೆಯಾಗಿ ತಾಲೂಕಿನಾದ್ಯಂತ ಪ್ರಚಾರ ಮಾಡ್ತಾ ಇದ್ದೀವಿ.